ಹೋತಿ ನೀನ ಆವಾಗ ಇದ್ದೀನಿ ನಾ ಏಕರದ ಏಕ ಧರ್ಮ ಪತ್ನಿ ಅಲ್ಲಿ ಗೌಳ್ಯಾರ ಮನ್ಯಾಗ ಹುಟ್ಟಿ ಈ ಗೋಕಿಲದಾಗ ಆಗಿದ್ದೀನಿ ಬೆಟ್ಟಿ ಸುಂಕ ಕೊಡತ ಹತ್ತಿದೇನ ಬೆನ್ನ ಯಾಕ ನಿಂತೀನಿ ಸುಮ್ಮನ ದುದೆ ಇದು ಅಲ್ಲದ ಅಜ್ಜಾರ್ ತಲಿ ಮುತ್ಯಾಮೂರ್ ತಲಿ ಅನುಜ ಪನುಜ ಕೂಳಿ ದುತೆ 12ನೇ ತಲಿ ಇದ್ ನಡೆಯೋದ 13ರ ತಲಿ ದುತೆ ಅವ್ರು ಕೊಟ್ಕೋತ ಬಂದಾರು ನಾವ್ ತಗೋತ ಬಂದವು ಸೆಲಿಗಿದ್ದಂಗ ಆತ್ಲ ಬಡ್ಡಿಂದ ಏ ದುತೆ ಇದು ಅಲ್ದ ಇವ್ರ ಆಯಿ ಬರ್ತಳು ನಮ್ಮ ಅಜ್ಜ ತಗೋತಿದ್ದ ಇವ್ರ ಅವು ಬರ್ತಳು ನಮ್ಮ ಅಪ್ಪ ತಗೋತಿದ್ದ ಇವ್ರ ಅಕ್ಕ ಬರ್ತಳು ನಮ್ಮ ಅಣ್ಣ ತಗೋತಿದ್ದ ಈಗ ಇವ್ರು ಬಂದಾರಂದ್ರ ನಂಬರ ನಂದ ಇದ್ದುತ್ತೆ ನಾ ಸುಂಕ ತಗೋದ ಏಕ ಜಾತ್ ದಾರಿ ಬಿಡೋದು ನೋಡುತ್ತೆ ಇವ್ರು ಸೆಲಿಗೆ ಮಾದ ಕೊಟ್ಟಿದಾರ ಮತ್ತೆ ಅವ್ರೇ ಹಾಕ್ಯ ಏವ ದುತೆ ಏನಂದ್ರ ಅವ ಅಜ್ಜ ತಲಿ ಮುತ್ತಾಮೂರ್ತಿ ತಲಿ ಹನಜಾ ಪಂಚ ಕೂಡ 12ನೇ ತಲಿ ನಡು 13ನೇದ ನಿಮ್ಮ ಸಲಿಗೆ ಐತೆ ಅದು ಐತಿ ಮುಂದ ಕೊಟ್ಕೋತ ಬಂದಿರಿ ಅವ್ರು ತಗೋತ ಬಂದಾರ ಈಗ ಬಂದಾರ ಅದಕ್ಕಾಗಿ ಈಗ ಬಂದಿ ಸಿಕ್ಕಿ ಅಂದ್ರೆ ಅಂದ ಮೇಲೆ ಏನು ಸುಖ ತಗೋದ ಅವ್ರು ಏಕ್ ಜಾತ್ ದಾರಿ ಬಿಡುತ್ತಾರೆ ಏನಮ್ಮ ದುತೆ ಸುಂಕದೊಳಗ ಸುಂಕ 4 ಮನೆ ಸುಂಕದವ ಇವ್ರಿಗೆ ಯಾವ್ದು ಬೇಕಾಗೈತಿ ಏನ ಪುಂಡಿದ ಬೇಕಾ ಏನ ಜೋಳದ ಬೇಕಾ ಏನ ಕಬ್ಬಿನದ ಬೇಕಾ ಏನ ಪಡಗೊಳದಕ್ಕೆ ಬೇಕಾ ಏನ ಕೆರ್ಕೋತ ಹೋಗಿ ಏನ ಬಾವ್ಯಾಗ ಜಿಗಿದ ಬೇಕಾ ಕುಗ್ಗಿನಕಾಯಿ ಕೊಡು ನಾವು ಕುಗ್ಗಿನಕಾಯಿ ಇದ್ದ ಕೆರ್ಕೋತ ಹೋಗ್ಲಂದಿ ಹೌದಿಲ್ಲ ದೂತೆ ಇವ್ರಿಗೆ ಯಾವ್ದು ಬೇಕಾಗೈತಿ ಮತ್ತಾರ ಹೇಳ್ತಾನೆ ಕೇಳ ಹಾ ಗೋಪಾಲ ಸುಂಕ ಕೊಡುದಿಲ್ಲೇ ಗೋಪಾಲ ಸುಂಕ ಕೊಡುದಿಲ್ಲ ಇಲ್ಲೇ ಗೋಪಾಲ ಕೊಡುವುದಿಲ್ಲ ಗೋಪಾಲನ ಸುಂಕ ಕೊಡುವುದಿಲ್ಲ ಗೋಪಾಲನ ಸುಖ ಕೊಡುವುದಿಲ್ಲ ಗೋಪಾಲನ ಸುಖ ಕೊಡುವುದಿಲ್ಲ ಇಲ್ಲ ಹೇ ಗೋಪಾಲನ ಸುಖ ಕೊಡುವುದಿಲ್ಲ ಎಷ್ಟ ಪಡವಲ ಪರ ಹೆಂಗಸರ ಮೇಲೆ ಪಡವಲ ಪರ ಹೆಂಗಸರ ಮ್ಯಾಲ ಪಡವಲ ಪರ ಹೆಂಗಸರ ಮೇಲೆ ಪಡವಲ ಪರ ಹೆಂಗಸರ ಮೇಲೆ ಮಾಡು ಹೋಗೋ ಎನ್ನ ಮೇಲೆ ಚಾಲ ಮಾಡೋದು ಮಾಡು ಹೋಗೋ ಎನ್ನ ಮೇಲೆ ಚಾಲ ಸುಖ ಕೊಡುವುದಿಲ್ಲ ಗೋಪಾಲ ಸುಖ ಕೊಡುವುದಿಲ್ಲ ಇಲ್ಲ ಗೋಪಾಲನ ಸುಖ ಕೊಡುವುದಿಲ್ಲ ಗೋಪಾಲನ ಸುಖ ಕೊಡುವುದಿಲ್ಲ ಪುರಬರಿಂಬಾಲಿ ತಿರುಗುವ ಗೊಲ್ಲೆ ಕಳಗಿಂಬಾಲ ತಿರುಗುವ ಗೊಲ್ಲ ಪುರಬರಿಂಬಾಲಿ ತಿರುಗುವ ಗೊಲ್ಲ ಕಳಗಿಂಬಾಲ ತಿರುಗುವ ಗೊಲ್ಲ ಮರತಲು ಮಳ್ಳ ನಿನ್ನ ಕೈಯಾಗಿನ ಕೊಳಲ ಮರತಲು ಮಳ್ಳ ನಿನ್ನ ಕೈಯಾಗಿನ ಕೊಳಲ ಸುಖ ಕೊಡುವುದಿಲ್ಲ ಗೋಪಾಲನ ಸುಖ ಕೊಡುವುದಿಲ್ಲ ಗೋಪಾಲ ಸುಖ ಕೊಡುವುದಿಲ್ಲ ಗೋಪಾಲ ಸುಖ ಕೊಡುವುದಿಲ್ಲ ಏನು ಮಾದುದೆ ಅದೇ ನಾವು ಇಲ್ಲೇ ಇದ್ದಾನೆ
ಯಾವ ಕೆರ ಮಳ್ಳ ಗೊಲತಿ ಬಂದು ಹಾ ಹಾ ಈ ಗೋಪಾಲ ಕೃಷ್ಣಗೆ ಸುಂಕಾರ ಕೊಟ್ಟಿರ್ಬೇಕು. ಇಟ್ಟಿರ್ಬೇಕ. ಇವನ ರೂಪಕ್ಕೆ ಮೆಚ್ಚಿ ಇವನ ಮಂದಿರಕ್ಕಾದ್ರೂ ಹೋಗಿರ್ಬೇಕ. ಹೋಗಿರ್ಬೇಕು. ದೂತೆ ನಾನು ಯಾವ ಕಾಲಕ್ಕೆ ಸುಂಕ ಕೊಡುದಿಲ್ಲ ಅಂತ ಹೇಳಿ. ಏ ಅಪ್ಪ ಗೋಪಾಲ್ ಕೃಷ್ಣ, ನೀ ಏನ್ ಜಗದಾಡಿದ್ರು ಸಹಿತ ನಿನ್ ಕೆಲಸ ಆಗೋದಿಲ್ಲ ಇಲ್ಲಿ. ಏ ದುತೆ ಸೊಂಕಾನ ಕೊಡುದಿಲ್ಲ ಸಹಿತ. ಏ ದುತೆ ದೇವದುಂಬಿ ಎಂಬ ರಾಕ್ಷಸರು ಅದಾರ ಬಹಳ ಮೋಸಗಾರ. ನನ್ನ ಕೊಲ್ಲಬೇಕಂತ ಮಾಡಿರ ಮಜಕೂರ. ಇದು ನನ್ನ ಹೆತ್ತ ತಾಯಿಗೆ ಗೊತ್ತಾಗಿ ಎತ್ತ ಹೋಗದಾಗ ಕಟ್ಟಿ ಹಾಕಿರೋ ನನ್ನ ಹೊರಗಲ್ಲಿಗೆ ಹೊರಗಲ್ಲ ಕಿತ್ತ ಹೋಗದ ಹೋಗಿ ಹಾದೇನ ಅರಳಿ ಮರ ಕಿತ್ತ ಬಿದ್ದ ಅಲ್ಲೇ ಆಗಿದ ರಾಕ್ಷಸರ ಮರಣ. ಇನ್ನು ಕೇಳ ನನ್ನ ಕೀರ್ತಿಯನ್ನ ದೂತೆ ಏನಂತಾರ ಅವ್ರಂತಾರು ನೀ ಸೋಂಕ್ ಯಾವ ಕಾಲಕ್ಕೂ ಸಿಗುದಿಲ್ಲತ್ತವ್ರ. ಏ ದೂತೆ ಮತ್ತೆ ಯಾವ ಕಾಲ ಸಿಗದೈತೆ ಕೇಳೋಲ್ಲಪ್ಪ. ಕೇಳ ದೂತೆ ಏವು ನೀವು ಸುಂಕ ಯಾವಾಗ ಕೊಡ್ತೀರತ್ತಾವ ದೂತೆ ಏಕ ಜಾತ ಸುಂಕ ಕೊಡುದಿಲ್ಲ ಅಂತ ಹೇಳ. ಏ ದೂತೆ ನಾ ಬಿಡುದಿಲ್ಲ ನೋಡ. ದೂತೆ ಕೊಡುದ್ರ ಏನ್ ಮಾಡ್ತಾರ ಕೇಳ. ಕುಡಿದ್ರೆ ಏನ್ ಮಾಡ್ತೀಯಪ್ಪ? ಏ ದೂತೆ ಅಡ್ಡ ತರಬ್ತಾನ. ಅಡ್ಡ ತರಬ್ತಿ ಏಪ್ಪ ಒಟ್ಟ ಕುಡುದಿಲ್ಲ ನೋಡ. ಏ ದೂತೆ ನಾ ಬಿಡುದಿಲ್ಲ. ಏನ್ ಮಾಡ್ತೀವಿ? ಏ ದೂತೆ ಹಿಡ್ದ ನೋಡೀಗ. ಏನಮ್ಮ ದೂತೆ ಏನವ ಎಲ್ಲಿ ನೋಡಕತಿ? ಅಲ್ಲಿ ಮುಂದೆ ಯಾವ ತುಂಬ ಅಲ್ಲೇ ನೋಡ್ತೀನ. ಇಲ್ಲಿ ನೋಡ್ ತಗದ ಜಗಳ ಬಿಡಕ್ ಚಲೋ ಮಾಡ್ಕೊಂಡಿಲ್ಲ ಇಲ್ಲಿ. ಏನಾತು? ಕಂದ ಇಲ್ಲ. ಹೌದೌದ ಕೊಡುದೇ ಇಲ್ಲ. ನಮ್ಮ ಟೆಂಪಲ್ ನಿಮ್ ಗಾದಿ ಹೇಳ್ರಿ. ರಾತ್ರಿ ಪಾವ ಏನಮ್ಮ ದೂತೆ ಅಂದ ಅಮ್ಮ ಈ ಸದ್ದೆ ಯವ ಹೀಗೇನು ಬೇಡ. ಈ ನಡಕ್ಕೆ ಈ ಸದ್ದ ನಮ್ಮ ನನಕ ನೀನೊಬ್ಬಕ್ಕೆ ಹಿರಿ ಮನುಷ್ಯರದಿ ಹೌದಿಲ್ಲ ಯವ. ನಿನ್ನೆಲ್ಲ ರಗಡ್ ಹೇಳಿದಕರೆ ಆದ್ರೂ ನಾ ಕೇಳಲಿಲ್ಲ. ದಗದ ಹಿಂಗ ಆಗ್ಬೇಕಾಗಿತ್ತ. ಅಮ್ಮ ದೂತೆ ಇಮ್ಮ ಏನಾರ ಇವನತಿ ಹೇಳಮ್ಮ ಸೆರಗ್ ಬಿಡಿಸುವ ಪ್ರಯತ್ನ ಮಾಡು. ಬಂದರು ಏನ ಓಹೋ ತಂದ ಏನಮ್ಮ ದೂತೆ ಅಲ್ಲ ಕುರುಬ್ರಹ್ಮಣಿಗೆ ಹೋಗಿ ಗಂಡಗತ್ರಿ ತರಾಕಿ ಸೆರಗ ನಡಕ ಹಿಡಕಿ ಕಡ್ರಗಾವ್ ಮಾಡಿ ಕತ್ತರ್ಸಾಕಿ ಸೆರಗನ್ನು ಕಟ್ಟಾಯ್ತು. ಅಮ್ಮ ಅಲ್ಲಿಗೆ ಹೆಣ್ಣು ಮಕ್ಕಳ ಸೆರಗ ಏನಾಯ್ತು ಗೊತ್ತೈತೇನಮ್ಮ? ಅಮ್ಮ ಮುತ್ತು ತುಂಬ ಮುತ್ತು ಕೊಟ್ರ ಮುತ್ತೈತೇನ ಸೀತೈತೇನಮ್ಮ ಆ ದೂತಿ. ಯಾಕ ಏ ಅದ ಯಾರಿಗೂ ಬೇಡವಾ? ನನಗೂ ಬೇಡ ನಿನಗೂ ಬೇಡ. ಇನ್ನು ಕುಂತ ಸಬೇಕು ಹೌದಿಲ್ಲ. ಕಲ್ಲು ಬುಡ ಕೈನಿಂದ ಸಿಕ್ಕೈತಿ ಈ ಗೋಪಾಲ ಕೃಷ್ಣಗ. ಏನ್ರಿ ಇವನಂತ ಹೇಳಿ ನನ್ನ ಸೆರಗನ್ನು ಬಿಡಿಸ್ಕೋತೀನಿ. ಸರಿ ಹಿಂದಕ್ಕೆ ಮುರಳಿ ಮನೋ ಹರನೇ ಶ್ರೀ ಮಾಧವ ಮುರಳಿ ಮನೋ ಹರನೇ ಮಾಧವ ಮುರಳಿ ಮನೋ ಹರನೇ ಮಾಧವ ಮುರಳಿ ಮನೋ ಹರನೇ ಮಾಧವ ಮುರಳಿ ಮನೋ ಹರನೇ ಶ್ರೀ ಮಾಧವ ಮುರಳಿ ಮನೋ ಹರನೇ ಮಾಧವ ಮುರಳಿ ಮನೋ ಹರನೇ ಶ್ರೀ ಮಾಧವ ಮುರಳಿ ಮನೋ ಹರನೇ ಏಕ ಜನಾರ್ದನ ಪ್ರಭು ಮನ ಮೋಹನ 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 ಮುರಳಿ ಮನೋಹರನೇ ಶ್ರೀ ಮಾಧವ ಮುರಳಿ ಮನೋಹರನೇ
ಗೋಪಾಲ ನೀನು ಜಗದ ಪಾಲ ಗೋಪಾಲ ನೀ ಜಗದ ಪಾಲ ಶ್ರೀವಚನಾಂಜನ ಹೃದಯ ವಿಲಾಸನ ವಚನಾಂಜನ ಹೃದಯ ವಿಲಾಸನ ಶ್ರೀವಚನಾಂಜನ ಹೃದಯ ವಿಲಾಸನ ಶ್ರೀವಚನಾಂಜನ ಹೃದಯ ವಿಲಾಸನ ಮುರಳಿ ಮನೋಹರನೇ ಶ್ರೀ ಮಾಧವ ಮುರಳಿ ಮನೋಹರನೇ ಮಾಧವ ಮುರಳಿ ಮನೋಹರನೇ ಹೇ ಮಾಧವ ಮುರಳಿ ಮನೋಹರನೇ ಏನಮ್ಮ ದೂತೆ ಹೇಳವ್ವ. ಈ ಗೋಪಾಲ ಕೃಷ್ಣಗೆ ಹಾ ಹಾ ಈ ಕಾಲಕ್ಕೆ ಸುಂಕ ಸಿಗುದಿಲ್ಲ ಅಂತ ಹೇಳು ಹೇಳವ ಹೇಳು ಯಾವಾಗ ಸಿಗೋದು ಹೇಳ್ತಾನ ಅದ್ನೇ. ಏನಮ್ಮ ದೂತೆ ಹಾ ಇವರ ಗೋಪಾಲ ಇದ್ದವ ಹಾ ಗಲಭಜಾಗಿ ಬರ್ಬೇಕು ಹಾ ಹಾ ನೀನು ದೂತಿದ್ದಕ್ಕೆ ಹಾ. ಸಕ್ರಮ ತಾತೆಯಾಗಿ ಬರ್ಬೇಕು ನಾನ ಗೌಳಗಿತಿ ಹೋಗಿ ಹಾ. ಚುಮನಾಗಿ ಬರ್ಬೇಕು ಹಾ ಹಾ ಆ ಕಾಲಕ್ಕೆ ಸುಂಕು ಸಿಕ್ಕರೆ ಸಿಕ್ಕಾರಿ ಸಿಗಿದ್ರ ಬಿಕಾರಿ ಅಂತ ಹೇಳು ಹೇಳ್ತಾನವ ಅಪ್ಪ ಗೋಪಾಲ್ ಕಿಟ್ನ ಹಾ ಈ ಸುಂಕ ಹಾ ಸೀಮೆ ಲಗ್ಮಾಯಿ ಗುಡಿ ದಾಟಿ ಹೋತ ಏ ದೂತೆ ಹಾ ಸೀಮೆ ಲಗಮಾಯಿ ಗುಡಿ ದಾಟಿ ಹುಣ್ಣೂರು ಗುಡ್ಡ ಬೀಳ್ಳೆ ಹಾ ತರುವಂಗ ನಾ ಅದನ್ನ ಆರಾಮ್ ಹೋಗ್ಯಾದಿ ದೂತೆ ಬಿಡುದಿಲ್ಲ. ಅವ್ರ ಏನಂದ್ರ ಗೋಚಿ ಹಾ ನೀನ್ ಗೋಪಾಲ ಇದಿಲ್ಲ ಹಾ ಗಲ್ಪಾಜಿ ಆಗ್ಬೇಕ ಗಲ್ಪಜಾಗಿ ಬರ್ಬೇಕ ತೂತಿದಲ್ಲ ಹಾ ಚಕ್ರಮ್ ತಾತ್ಯಾಗಿ ಬರ್ಬೇಕ ಹಾ ಅವ್ರೇನ್ ಗೌಳಿತಿದಲ್ಲ ಹಾ ಚಿಮ್ಮಣ ಆಗಿ ಬರ್ಬೇಕ ಹಾ ಆ ಕಾಲಕ್ಕೆ ಚಿಕ್ಕ ಸಿಗಾರ ಸಿಗದಿರಿ ಬೇಕಾದ್ರೆ ಅಂತಾರ ನೋಡ ಏ ದೂತೆ ಹಾ ಆ ಕಾಲ್ ಕರೆ ಕೊಡ್ತಾನ ಅನ್ನೋಂಗ ಹಾ ಕೈ ಮೇಲ್ ಕೈ ಇಟ್ಟು ವಜ್ರ ಕೊಡು ಅಂತ ಹೇಳ ಕೈ ಮ್ಯಾಗ ವಚನ ಅಪ್ಪ ಹಿಡಿಯಪ್ಪ ಏ ದೂತೆ ಹಾ ನಿಂದು ತಗೊಂಡ್ ಏನ್ ಮಾಡ್ಲಿ ಇದು ನಡೆದಿಲ್ಲ ಬಾಯಾಗ ಹಲ್ಲು ಇಲ್ಲ ಹಾ ಹಾ ದೂತೆ ಹಾ ಅವ್ರದ ಕೊಡ್ತೇವ ವಿಚಾರ ಮಾತನ್ನಿಲ್ಲ ಏವು ಆಹಾ ಆ ಕಲಕರೆ ನೀ ಕೊಡ್ತಾನ ಕೈ ಮ್ಯಾಗ ಕೈ ವಚನ ಕೊಡಂತಾರ ಅವ್ರು ವಚನ ಹಾ. ಕೊಟ್ಟು ಬಿಡಿ ನಿಂದ ಹೋಗ್ಲಿ ಆ ಕೊಟ್ಟು ಬಿಡಿ ನಿಂದ ನಾ ಕೊಡಾಕ್ ಹೋಗಿನವ ಆಹಾ ಅವಂದ ಸಪ್ಪ ಸೆಟ್ ಆಗಿದ್ದೆ ಕಾಲ್ ಕಟ್ಟಾಕ್ ಬರ್ದಲ್ಲ ಅಂದ 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 ವಚನ ಅಂದ ಬೇಕಂತ ವಚನ ನಿಂದಿರ್ಬೇಕು ಹಾಗಾದ್ರೆ ದುದೇ ಅಂತ ಹೇಳು ಆ ಕೃಷ್ಣ ಹೇಳ್ತಾನೆ ಕೇಳು ಆ ಬಜಾರ ಬಜಾರ ನಂದು ನಿಂದು ಗೋಡಿತ್ತ ಬಾರಿ ದರ್ಬಾರ ನಮ್ಮ ಸುದ್ದಿ ಹರಡಿತು ಬಾಜಾರ ಬಾಜಾರ ಬಾರಿ ಇತ್ತು ಜೋಡಿ ದರ್ಬಾರ ನಮ್ಮ ಸುದ್ದಿ ಹರಡಿತು ಬಜಾರ ಬಜಾರ ನಂದು ನಿಂದು ಗೋಡಿತ್ತ ಬಾರಿ ದರ್ಬಾರ ನಮ್ಮ ಸುದ್ದಿ ಹರಡಿತು ಬಾಜಾರ ಬಾಜಾರ ಏನೇ ಇದ್ದ ನಮ್ಮದೇ ಒಂದೇ ನಿರ್ಧಾರ ಹೇಳಿದು ಮಾತು ಕೇಳ ಬದ್ರಿ ಆದಿ ಹೆಂಗಾರ ನಿನ್ನೆ ತಿಳ್ಕೊ ನಿನ್ನೆ ನಾಲ್ಕು ಅಂಗಾರ ಪ್ರೀತ್ಯಾಗ ಏನಿತ್ತು ಅಂತ ಕೊಡ್ತಿ ನನ್ನ ಪ್ರೀತ್ಯಾಗ ಏನಿತ್ತು ಅಂತ ಕೊಡ್ತಿ ಅಂತ ಹೋಗುವಾಗ ಕೇಳದೇನಿ ಕೊನೆಯ ತರದಿ ಅಂತ ಹೋಗುವಾಗ ಕೇಳದೇನಿ ಕೊನೆಯ ತರದಿ ನನ್ನ ಪ್ರೀತಿಯಾಗ ಏನಿತ್ತು ಅಂತ ಕೊರತಿ ನನ್ನ ಪ್ರೀತಿಯಾಗ ಏನಿತ್ತು ಅಂತ ಕೊರತಿ ನಮ್ಮ ಮಾವನಾದ ಬಸವಡ ಅಮ್ಮನಿಗೆ ಇವರಾದರೂ 100 ರೂಪಾಯಿ ಕೊಡ್ತಾರೆ ಅವ್ರಿಗೂ ತುಂಬ ಋಣಿಯಾಗಿರ್ತಾನೆ ಅಡ್ಯಾಪ ತರಕಾರ ಅವರು ಇವ್ರಾದ್ರು 20 ರೂಪಾಯಿ ಕೊಡ್ತಾರ ಅವ್ರಿಗಾದ್ರೂ ಚುರುಣಿ ಆಗಿರ್ತಾನೆ ಯಾವ ನಮ್ಮ ಲಕ್ಷ್ಮೂ ಬೈಸನ್ ಡ್ರೈವರ್ ಇವಾಗ ನಮ್ಮ ಕೆಲೆಗೆ ಬೆಲೆ ಕೊಟ್ಟು ಒಂದು 100 ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಮಳೆಯನಾದ ರಾಜು ಗಂಡೋಳಿ ಒಂದು 100 ರೂಪಾಯಿ ಕೊಟ್ಟು ತುಂಬ ಋಣಿಗಿದ್ದೇನೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಶಾಸಕರಾದ ವಿಶ್ವಾಸ ವೈದ್ಯರವರು ಸಹಾಯಕರಾದ ಶ್ರೀ ಬಸವಯ್ಯ ಪೂಜಾರಿ ಅವರು ಇವರಾದ್ರೂ 100 ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗಾದ್ರೂ ಚುರುಣಿ ಆಗಿರ್ತಾನೆ ಶ್ರೀಮಂತ ರಾಜು ತಮ್ಮ ಎರಗಟ್ಟಿ ಅವರು ಕಲಾಕನಕೆಗೆ 100 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ ಯಾವ ರಾಜು